ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೇನ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಡಬಲ್ ಹೆಡರ್ ಮ್ಯಾಚ್ ಆಗ್ತಾ ಇರೋದು. ಎಲ್ಲ ವೇಟ್ ಮಾಡ್ತಾ ಇರೋದು ಯಾವ ಮ್ಯಾಚ್ಗೆ ಅಂದ್ರೆ RCB ವರ್ಸಸ್ ಮುಂಬೈ. ಇದೊಂಥರ IPL ನಲ್ಲಿ ಬೆಸ್ಟ್ ರೈವಲ್ರಿ ಮ್ಯಾಚಸ್ ಯಾವ್ದು ಅಂದ್ರೆ RCB ಮುಂಬೈ ಮತ್ತೆ RCB ಚೆನ್ನೈ. RCB ಚೆನ್ನೈ ಆಯ್ತು, ಇವಾಗ RCB ವರ್ಸಸ್ ಮುಂಬೈ. ಯಾವ ತರ ಇರುತ್ತೆ ಅಂದ್ರೆ ಒಂಥರ ಈಕ್ವಲ್ ಫೈಟ್ ಪಾರ್ಟಿ ಇರುತ್ತೆ, ಒಂಥರ ಜಿದ್ದಾಜಿದ್ದಿ ಸಖತ್ತಾಗಿರುತ್ತೆ. ಇದು ಬೇರೆ ಆಗ್ತಾ ಇರೋದು ಬೇರೆ ವಾಂಖೇಡೆ ಸ್ಟೇಡಿಯಂ. ನಿಮ್ಗೆಲ್ಲ ಗೊತ್ತಿರಾಗೆ RCB ಲಾಸ್ಟ್ ಮ್ಯಾಚು RR ವಿರುದ್ಧ ಸೋತ್ಕೊಂಡ್ ಬರ್ತಾ ಇದೆ. ಮುಂಬೈ ಅಷ್ಟೇ RR ವಿರುದ್ಧನೇ ಸೋತ್ಕೊಂಡ್ ಬರ್ತಾ ಇರೋದು. ಎರಡು ಅಷ್ಟೇ ಒಂಥರ ಹೀನಾಯವಾಗಿ ಸೋತಿದೆ ಅಂತ ಹೇಳ್ಬೋದು. ಎರಡು ಅಷ್ಟೇ ಹೀನಾಯವಾಗಿ ಸೋತ್ಕೊಂಡ್ ಬರ್ತಾ ಇದೆ. ಒಂಥರ ಎರಡು ಲೋ ಕಾನ್ಫಿಡೆನ್ಸ್ ಇರ್ತಾರೆ. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಮತ್ತೆ ಪ್ರತಿಯೊಂದು ಸ್ಟಾಟ್ಸ್ ಇರ್ಬೋದು, ಪ್ಲೇಯಿಂಗ್ ಇಲೆವೆನ್ ಇರ್ಬೋದು, ಎಲ್ಲ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಬೇಗ ಬೇಗ 1K ಕಂಪ್ಲೀಟ್ ಮಾಡೋಣ. ಈಗ ಡೈರೆಕ್ಟ್ ಸ್ಟಾಟ್ಸ್ ಬರೋಣ. ಇವಾಗ ಇವರು ಟೋಟಲ್ IPL ನಲ್ಲಿ ಹೆಡ್ ಟು ಹೆಡ್ ಅಂತ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 34 ಮ್ಯಾಚಸ್ ಅಲ್ಲಿ 19 ಮ್ಯಾಚಸ್ MI ವಿನ್ ಆದ್ರೆ 15 ಮ್ಯಾಚಸ್ RCB ವಿನ್ ಆಗಿದೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಸ್ವಲ್ಪ ಮುನ್ನಡೆ ಸಾಧಿಸಿರೋದು ಯಾರಂದ್ರೆ ಮುಂಬೈ. ಬಟ್ ಇತ್ತೀಚೆಗೆ ಫಾರ್ಮ್ ನೋಡ್ತಾ ಇದ್ರೆ RCB ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಮುಂಬೈ ಒಂಚೂರು ಕಂಪೇರ್ ಮಾಡಿದ್ರೆ RCB ಗಿಂತ ಸ್ವಲ್ಪ ಲೋ ಆಗಿದೆ. ಇದುವರೆಗೂ ಈ ಗ್ರೌಂಡ್ ಅಲ್ಲಿ MI ವರ್ಸಸ್ RCB ಟೋಟಲ್ ಮ್ಯಾಚಸ್ ಆಡಿರೋದು ಬಂದು 11 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ MI ವಿನ್ ಆದ್ರೆ ಇನ್ 4 ಮ್ಯಾಚಸ್ RCB ವಿನ್ ಆಗಿದೆ. ಇಲ್ಲಿ ನೋಡಿ, ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಇವ್ರದ್ದು ಡಾಮಿನೆನ್ಸ್ ಜಾಸ್ತಿ ಇದೆ, ಮುಂಬೈದ ಡಾಮಿನೆನ್ಸ್ ಜಾಸ್ತಿ ಇದೆ. ಮತ್ತೆ ಈ ಗ್ರೌಂಡ್ ಎಲ್ಲರೂ ಗೊತ್ತಿರಾಗೆ ವಾಂಖೇಡೆ ಸ್ಟೇಡಿಯಂ. ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್, ಸಖತ್ತಾಗಿ ಒಂಥರ ಸ್ಟೋಕ್ ಪ್ಲೇ ಯಾರು ಆಡ್ತಾರೋ ಅವ್ರು ಸಖತ್ ಅಸಿಸ್ಟ್ ಆಗುತ್ತೆ. ನೀನು ಆನ್ ದ ರೈಸ್ ಎಲ್ಲ ಸಖತ್ತಾಗಿ ಹೊಡಿಬಹುದು. ರನ್ಸ್ ಇಲ್ಲಿ ಬ್ಯಾಟಿಂಗ್ ಆಡಕ್ಕಂತೂ ಸಖತ್ ಇಷ್ಟ ಪಡ್ತಾರೆ. ಬೌಲಿಂಗ್ ಗೆ ಪವರ್ ಪ್ಲೇದಲ್ಲಿ ಸಖತ್ ಸೀಮ್ ಸ್ವಿಂಗ್ ಸಿಗುತ್ತೆ. ಇಲ್ಲಿ ಬೌಲರ್ಸ್ ಏನಾದ್ರು ಅಡ್ವಾಂಟೇಜ್ ತಗಂದ್ರೆ ಒಂಥರ ಡೈರೆಕ್ಟ್ ಆಗಿ ಬ್ಯಾಟ್ಸ್ಮನ್ಸ್ ನ ಅಂಡರ್ ಪ್ರೆಷರ್ ಅಲ್ಲಿ ಇಡ್ಬೋದು. ಇಲ್ಲಿ ಆ ತರ ಅಸಿಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ 6 ಓವರ್ಸ್ ಪವರ್ ಪ್ಲೇದಲ್ಲಿ ಸೀಮ್ ಸ್ವಿಂಗ್ ಆಗುತ್ತೆ, ಬೌಲರ್ಸ್ ಅಸಿಸ್ಟ್ ಆಗುತ್ತೆ. ಈ ಗ್ರೌಂಡ್ ಬಂದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಇದೇನಾದ್ರು ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ವಿನ್ ಆಗ್ಬೇಕಾದ್ರೆ 190 ಅಬೌವ್ ಪ್ಲಸ್ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ, ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ಏನಾದ್ರು ಚೇಸಿಂಗ್ ಮಾಡ್ತಾ ಇದ್ದಾಗ ವಿನ್ ಆಗ್ಬೇಕಾದವರು ಒಂದು 180 ಒಳಗಡೆನೆ ಕಟ್ ಆಗ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನಾದ್ರು 200 ಪ್ಲಸ್ ರನ್ಸ್ ನ ಕೊಟ್ಬಿಟ್ಟು ಚೇಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಪ್ಲೇಯಿಂಗ್ 11 ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡು ಟೀಮ್ಸ್ ಲಾಸ್ಟ್ ಮ್ಯಾಚ್ ಸೋತ್ಕೊಂಡ್ ಬರ್ತಾ ಇದೆ. ನಮ್ಮ RCB ಅಂತೂ ಬೌಲಿಂಗ್ ಚೇಂಜ್ ಮಾಡ್ಲೇಬೇಕು. ಯಾಕಂದ್ರೆ ಅಭಿನಂದನ್ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. 3 ಮ್ಯಾಚಸ್ ಆಡ್ಸಿರೋದು 3 ಮ್ಯಾಚಸ್ ಅಲ್ಲೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅವ್ರ ಜಾಗದಲ್ಲಿ ನಂಗೆ ಯಾಕೋ ಇವತ್ತು ಮಂಗೇಶ್ ಯಾದವ್ ಬರೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ಪಿಲ್ಸಾಲ್ಟ್ ಅಷ್ಟೇ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಅವ್ರ ಜಾಗದಲ್ಲಿ ಏನಾದ್ರು ಜಾಕೋಬ್ ಬೆಥೆಲ್ ನ ನೋಡ್ತಾರ ಇಲ್ವೋ ಗೊತ್ತಿಲ್ಲ. ಬಟ್ ನನ್ಗೆ ಅನ್ಸ್ದಂಗೆ ಮೇ ಬಿ ಜಾಕೋಬ್ ಬೆಥೆಲ್ ನ ಆಡ್ಸೋ ಡೌಟ್ ಇದೆ. ಯಾಕಂದ್ರೆ ಇವತ್ತಷ್ಟೇ ಪಿಲ್ಸಾಲ್ಟ್ ಗೆ ಚಾನ್ಸ್ ಕೊಡುವುದು ಅಂತ ಅನಿಸ್ತಾ ಇದೆ. ಬಟ್ ಬೌಲಿಂಗ್ ಅಲ್ಲಂತೂ ಒಂದ್ ಚೇಂಜ್ ಮಾಡ್ಲೇಬೇಕು, ಮಾಡ್ತಾರೆ ಅಂತ ಅನ್ಕೋತೀನಿ, ನೋಡೋಣ. ಬಟ್ ಮುಂಬೈ ಅಷ್ಟೇ ಲಾಸ್ಟ್ ಮ್ಯಾಚ್ ಸೋತಿದ್ರು ಅವ್ರ ಕಡೆ ಬ್ಯಾಕಪ್ ಪ್ಲೇಯರ್ಸ್ ಅಷ್ಟೊಂದು ಯಾರು ಒಳ್ಳೆ ಬೌಲರ್ಸ್ ಇಲ್ಲ. ಇನ್ನು ಅಶ್ವಿನಿ ಕುಮಾರ್ ಇದಾರೆ. ಅಶ್ವಿನಿ ಕುಮಾರ್ನ ತರ್ತಾರ ಇಲ್ವಾ ಅನ್ನೋದು ಡೌಟ್ ಇದೆ. ಆದ್ರಿಂದ ಅವ್ರು ನನ್ಗೆ ಯಾಕೋ ಅನ್ಸ್ದಂಗೆ ಇದು ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋದು ಟೋಟಲ್ ಮ್ಯಾಚಸ್ ಬಂದು 110 ಮ್ಯಾಚಸ್ IPL ಮ್ಯಾಚಸ್. ಅದರಲ್ಲಿ ಬ್ಯಾಟಿಂಗ್ ಪೋಸ್ಟ್ ಆಡಿದವರು 50 ಮ್ಯಾಚಸ್ ವಿನ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆದವರು 60 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದ್ರೆ ಚೇಸ್ ಮಾಡಕ್ ಈಸಿ ಅಂತ. ಅದಕ್ಕೆ ಯಾರಾದ್ರೂ ಟಾಸ್ ವಿನ್ ಆದ್ರೆ ಏನ್ ಮಾಡ್ತಾರೆ, ಚೇಸಿಂಗ್ ತಗೋತಾರೆ. ನೋಡಿ, MI ಟೀಮ್ನು ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆನ್ ಪೇಪರ್ ನೋಡಿದಾಗ ನಮ್ಮ RCB ಅಂತೂ ಆನ್ ಪೇಪರ್ ಅಲ್ಲೂ ಸಖತ್ತಾಗಿ ಕಾಣಿಸ್ತಾ ಇದೆ. ಪರ್ಫಾರ್ಮೆನ್ಸ್ ವೈಸ್ ಸಖತ್ತಾಗಿ ಕೊಡ್ತಾ ಇದ್ದಾರೆ. ಇವ್ರಿಗೆ ಕನ್ಸರ್ನ್ ಆಗಿರೋದು ಏನಂದ್ರೆ MIಗೆ ಸ್ವಲ್ಪ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ, ಬಟ್ ಅವರು ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ಮತ್ತೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಅಷ್ಟೊಂದು ಯಾರು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ, ಕೊಲಾಪ್ಸ್ ಆಗ್ತಾ ಇದಾರೆ. ನಮ್ಮ RCB ಕಡೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಬ್ಯಾಡ್ ಮ್ಯಾಚ್ ಆಯ್ತು ಅಂತ ಹೇಳ್ಬೋದು. ಹೌದು, ಪ್ರತಿಯೊಂದ್ರಲ್ಲೂ ಅಷ್ಟೇ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆದ್ರು, ಮತ್ತೆ ಬೌಲಿಂಗ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಬಟ್ ಇವತ್ತು ಓವರ್ ಆಲ್ ನೋಡಿದಾಗ ನನ್ಗೆ ಅನ್ಸ್ದಾಗ ಇವತ್ತು ಯಾರು ವಿನ್ ಆಗ್ತಾರೆ ಅಂದ್ರೆ RCB ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ನಮ್ಮ RCB ಮತ್ತು MI ನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ಇವಾಗ ಮೊದಲನೇ ಮ್ಯಾಚ್ ಆಡ್ತಾ ಇದೆ ಅಲ್ವಾ, LSG ವರ್ಸಸ್ GT. ಆ ಮ್ಯಾಚ್ ನ ಪ್ರಿವ್ಯೂ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ LSGನೂ ಅಷ್ಟೇ GTನೂ ಅಷ್ಟೇ ಎರಡು ವಿನ್ ಹಾಕೊಂಡ್ ಬರ್ತಾ ಇದೆ, ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದೆ. ಅದು ಇವತ್ತು ಮ್ಯಾಚ್ ಆಡ್ತಾ ಇರೋದಿಲ್ಲ ಅಂದ್ರೆ ಯಕಾನೋ ಸ್ಟೇಡಿಯಂ ಅಲ್ಲಿ. ಯಕಾನೋ ಸ್ಟೇಡಿಯಂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂಥರ ಲೋ ಪಿಚ್ಚು. ಇದರಲ್ಲಿ ಬಾಲೆ ಬರಲ್ಲ, ನಿಂತು ಬರುತ್ತೆ. ಬ್ಯಾಟಿಂಗ್ ಆಡಕ್ ಸಖತ್ ಕಷ್ಟ ಪಡ್ತಾರೆ. ಇಲ್ಲಿ ಸ್ಪೀಡ್ ಬೌಲರ್ಗೂ ಯಾರ್ಯಾರು ಕಟರ್ಸ್ ಆಗ್ತಾರಲ್ವಾ ಅವ್ರು ಸಖತ್ ಅಸಿಸ್ಟ್ ಆಗುತ್ತೆ. ಮತ್ತೆ ಸ್ಪಿನ್ನರ್ಸ್ಗಂತೂ ಸ್ಪಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಂತೂ ನೀವು 170 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡಿದ್ರೆ ವಿನ್ ಆಗ್ಬಿಡ್ಬೋದು ಈ ಗ್ರೌಂಡ್ ಅಲ್ಲಿ. ಅಷ್ಟು ಕಷ್ಟ ಇರುತ್ತೆ. ಇಲ್ಲಿ 170 ರನ್ಸ್ ನ ಸ್ಕೋರ್ ಮಾಡೋದೇ ಕಷ್ಟ ಆಗುತ್ತೆ. ಮತ್ತೆ ಚೇಸ್ ಮಾಡುವಾಗ ಅಷ್ಟೇ ನೀವೇನಾದ್ರೂ ವಿನ್ ಆಗ್ಬೇಕಂದ್ರೆ 160 ಒಳಗಡೆನೆ ಕಟ್ ಆಗ್ಬೇಕು. 170 180 ಆ ತರ ಏನಾದ್ರು ಸ್ಕೋರ್ ಕೊಟ್ರೆ ಚೇಸ್ ಮಾಡೋಕ್ಕೂ ಇಲ್ಲಿ ಸಖತ್ ಕಷ್ಟ ಆಗುತ್ತೆ. ಆ ತರ ಪಿಚ್ ಇದು ಸಖತ್ ಲೋ ಇರುತ್ತೆ, ಮತ್ತೆ ಲೋ ಬೌನ್ಸ್ ಇರುತ್ತೆ.
ಪಿಕ್ ಮಾಡಕ್ಕೆ ಆಗಲ್ಲ, ಬಾಲ್ ಸಖತ್ ಕಷ್ಟ ಇರುತ್ತೆ. ಮತ್ತೆ ಸ್ಟ್ಯಾಟ್ಸ್ ಅಂತ ಬಂದಾಗ ಇದುವರೆಗೂ ಟೋಟಲ್ ಆಡಿರೋ ಮ್ಯಾಚಸ್ ಬಂದು 7 ಮ್ಯಾಚಸ್ ಹೆಡ್ ಟು ಹೆಡ್. ಇದರಲ್ಲಿ 4 ಮ್ಯಾಚಸ್ GT ವಿನ್ ಆದ್ರೆ ಇನ್ 3 ಮ್ಯಾಚಸ್ LSG ವಿನ್ ಆಗಿದೆ. ಇಲ್ಲೊಂಥರ ಈಕ್ವಲ್ 540 ಇರುತ್ತೆ ಅಂತಾನೆ ಗೊತ್ತಾಗ್ತಾ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಎಕಾನ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋದು ಬಂದು 2 ಮ್ಯಾಚಸ್ ಅಲ್ಲಿ ಇವರು 1 ಮ್ಯಾಚಸ್ ವಿನ್ ಆಗಿದ್ದಾರೆ, ಇವರು 1 ಮ್ಯಾಚ್ ವಿನ್ ಆಗಿದ್ದಾರೆ. ಮತ್ತೆ ಪ್ಲೇಯಿಂಗ್ 11 ಅಂತ ಬಂದಾಗ 2 ಟೀಮ್ಸ್ ವಿನ್ ಹಾಕೊಂಡ್ ಬರ್ತಾ ಇರೋದಲ್ವಾ, ನಂಗೆ ಅನ್ಸ್ದಂಗೆ ಯಾವ್ದೇ ಟೀಮ್ ವಿನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ನಂಗೆ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. LSGನೂ ಅಷ್ಟೇ ಮತ್ತೆ GTನೂ ಅಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ ಆಡಿರೋ IPL ಮ್ಯಾಚಸ್ ಬಂದು 15 ಮ್ಯಾಚಸ್ ಅಲ್ಲಿ 9 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ದವರು 6 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ಚೇಂಜ್ ಮಾಡಕ್ ಕಷ್ಟ, ಯಾಕಂದ್ರೆ ಇದು ಪಿಚ್ ಬರ್ತಾ ಸ್ಲೋ ಆಗುತ್ತೆ, ಆದ್ರಿಂದ ಚೇಂಜ್ ಮಾಡಕ್ ಕಷ್ಟ. ಫಸ್ಟ್ ಬ್ಯಾಟಿಂಗ್ ಆಡ್ತಾರಲ್ವಾ ಅವ್ರಿಗೆ ಒಂಚೂರು ಅಡ್ವಾಂಟೇಜ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಏನಾದ್ರೂ ಆಡಿ 170 ರನ್ಸ್ ನ ಟಾರ್ಗೆಟ್ ಕೊಟ್ಬಿಟ್ರೆ ಚೇಂಜಿಂಗ್ ಮಾಡೋರ್ ಕೈಯಲ್ಲಿ ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ಇಲ್ಲಿ ಯಾರಾದ್ರೂ ಟಾಸ್ ವಿನ್ ಆದ್ರೆ ಫಸ್ಟ್ ಬ್ಯಾಟಿಂಗೇ ತಗೋತಾರೆ. ನಂಗೆ ಅನ್ಸ್ದಂಗೆ ಇವತ್ತು ಅಷ್ಟೇ ಟಾಸ್ ವಿನ್ ಆದವ್ರು ಬ್ಯಾಟಿಂಗೇ ತಗೋತಾರೆ. ಎರಡು ಸಖತ್ತಾಗಿ ಆಡ್ಕೊ ಬರ್ತಾ ಇದ್ದಾವೆ. ಇವತ್ತು ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಂಗೆ ಅನಿಸ್ದಂಗೆ ಎರಡು ಕಂಪೇರ್ ಮಾಡಿ ನೋಡಿದಾಗ GTನೂ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, LSGನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇವತ್ತು GT ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇದು LSG ಮತ್ತೆ GT ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.